ಇದೆಲ್ಲ ಕಥೆಗಳು ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದಾಗಿ ಹೇಳ್ಕೊಟ್ಟು ಬರ್ತಾ ಇದ್ದಾರೆ. ಏನು ಹೇಳ್ಕೊಟ್ರು? ಬ್ರಹ್ಮ ಸೃಷ್ಟಿ ಮಾಡಿದಾಗ ಸರಸ್ವತಿನ ಮದುವೆ ಆದ. ಆದರೆ ನೋಡಪ್ಪ, ಮಕ್ಕಳನ್ನೇ ಮದುವೆ ಆಗಬೇಡ, ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ನಾರದ ಹುಡ್ತಾನೆ, ಎಜುಕೇಟೆಡ್ ಆಗಿರ್ಬೋದು ಅವನು, ಆದರೆ ಇಂಪಾರ್ಟೆಂಟ್ ಕಣಪ್ಪ ಅವನು ಅಂತ ಪಾಠ ಹೇಳ್ಕೊಡ್ತಿದ್ದಾರೆ. ಆಯಿತಾ? ದಿತಿ ಅದಿತಿ ಬಗ್ಗೆ ಕತೆ ಹೇಳ್ತಾರೆ. ಏನು, ಕತ್ತಲಲ್ಲಿ ಅಂದರೆ ಸೂರ್ಯಾಸ್ತದ ನಂತರ ನೀನು ಸಂಭೋಗಿಸಿದ್ದೇ ಆದರೆ ನಿನಗೆ ಹುಟ್ಟೋ ಮಕ್ಕಳು ದೇವತೆಗಳಾಗಿ ಹುಟ್ಟುತ್ತಾರೆ. ಅಂದರೆ ಒಳ್ಳೆ ಬುದ್ಧಿ ಇರುತ್ತೆ. ಯಾವಾಗ ಸಮಯವಲ್ಲದ ಸಮಯದಲ್ಲಿ, ಅಂದರೆ ನೀನು ಬೆಳಗ್ಗಿನ ಸಮಯ ಇದೆಯಲ್ಲ, ಬೆಳಗಿನ ಸಮಯದಲ್ಲಿ ನೀನು ದುಡಿಮೆ ಮಾಡೋಕ್ಕೋ ಜ್ಞಾನಾರ್ಜನೆಗೋ ಈ ಥರದಕ್ಕೆ ಉಪಯೋಗಿಸ್ಕೋಬೇಕು. ಈ ಉಪಯೋಗ ಮಾಡ್ದಲೇ ನೀನು ಈ ಥರ ಚಟುವಟಿಕೆಗಳಲ್ಲಿ ಉಪಯೋಗಿಸ್ಕೊಂಡ್ರೆ ನಿನಗೆ ರಾಕ್ಷಸರು ಹುಡ್ತಾರಪ್ಪ ಅಂತ ಕತೆ. ಅಂದರೆ ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಅಂತಲೂ ಧರ್ಮ ಹೇಳ್ಕೊಟ್ಟಿದೆ.